ಅಂಟಿ ಅಂಟದ ತೆರದಿ ನಿಜದಲ್ಲಿ ನಿರ್ಲೇಪ. ಅಂಟಿ ಅಂಟದ ತೆರದಿ ನಿಜದಲ್ಲಿ ನಿರ್ಲೇಪ. ಸ್ಪರ್ಶ ದರ್ಶನದಿಂದ ಅಗಲಿಕೆಯ ಭಾವ. ಸ್ಪರ್ಶ ದರ್ಶನದಿಂದ ಅಗಲಿಕೆಯ ಭಾವ. ಗೆದ್ದೆನೆಂಬುವ ಹಮ್ಮು ಅಳಿದಳಿದು ಪರಮ ಸುಖ. ಗೆದ್ದೆನೆಂಬುವ ಹಮ್ಮು ಅಳಿದಳಿದು ಪರಮ ಸುಖ. ಎಂಥದೀ ಸುಜ್ಞಾನ ಮುದ್ದು ರಾಮ. ಎಂಥದೀ ಸುಜ್ಞಾನ ಮುದ್ದು ರಾಮ. ಅಂಟಿ ಅಂಟದ ತೆರದಿ ನಿಜದಲ್ಲಿ ನಿರ್ಲೇಪ. ಸ್ಪರ್ಶ ದರ್ಶನದಿಂದ ಅಗಲಿಕೆಯ ಭಾವ. ಎಂಥದೀ ಸುಜ್ಞಾನ ಮುದ್ದು ರಾಮ. ನೋಡಿ ಸ್ವಾಮಿ, ಎಂಥದೀ ಸುಜ್ಞಾನ ಅಂತ ಕವಿ ಉದ್ಗರಿಸುತ್ತಿದ್ದಾರಲ್ಲ, ಈ ಸುಜ್ಞಾನವನ್ನು ಸುಜ್ಞಾನವಾಗಿ ವಿಜ್ಞಾನ ಬುದ್ಧಿಯಿಂದ ನಾವು ಗ್ರಹಿಸದಲೇ ಹೋದರೆ ನಮ್ಮ ಅಜ್ಞಾನಕ್ಕೆ ಮದ್ದೇ ಇಲ್ಲ. ಜೀವನವೆಲ್ಲ ಬರೀ ನಾವು ಸಂತೋಷಕ್ಕೆ ಲಗ್ನ ಮಾಡಿಕೊಂಡಂತೆ ಆಗೋದೇ ಇಲ್ಲ. ಎಲ್ಲಕ್ಕೂ ವಿಘ್ನ ಆಮಂತ್ರಿಸ್ಕೊಂಡಂತೆ ನಮ್ಮ ಬದುಕು ನಗ್ನವಾಗಿ ಬಿಡುತ್ತೆ. ಗೀತಾಚಾರ್ಯನ ಉಪದೇಶದಲ್ಲಿ ಒಂದು ಮಾತಿದೆ ಅಲ್ವಾ, ತಾವರೆ ಮೇಲಿನ ನೀರಿನ ಹನಿಯಂತೆ ನಮ್ಮ ಬದುಕಿರಬೇಕು. ಪದ್ಮಪತ್ರ ಮೀಮಾಂಬಸ. ಅಂಟಿ ಅಂಟದ ತೆರದಿ. ಅಷ್ಟೇ ಅಲ್ಲ, ಮುದ್ದುರಾಮನೇ ಒಂದು ಕಡೆ ಹೇಳಿದ್ದಾನೆ, ಅಂಟಿಕೊಂಡರೆ ಜಾಸ್ತಿ, ಬಿಡಿಸಿಕೊಳ್ಳುವುದು ಕಷ್ಟ. ಬಿಡಿಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ. ಅಂಟಿಕೊಂಡರೆ ಜಾಸ್ತಿ, ಅಟ್ಯಾಚ್ ಅಲಾಂಗ್ ವಿತ್ ಡಿಟ್ಯಾಚ್ ಅಂತ ಇಂಗ್ಲೀಷು ಹೇಳುತ್ತೆ. ಸ್ಪರ್ಶ ದರ್ಶನದಿಂದ ಅಗಲಿಕೆಯ ಭಾವ. ಹೌದು, ಒಂದಿನ ಬಿಟ್ಟೋಗ್ಬೇಕಲ್ಲ. ಆದ್ದರಿಂದ ಅಂಟದ ಓಲಾಗಿಸ ಪಾರುಗಾಣಿಸಿ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತಿದೆ. ಆರ ಕೈಯ ತುತ್ತಿಗಂ ಕಾಯಿಸದೆ. ಎಂಥ ತತ್ವ ಅದು. ಆರ ಭುಜಕ್ಕೂ ಭಾರವಾಗಿಸದೆ, ಆರ ಸೆಲೆಸುಳಿಯುವ ಅಂಟದ ಓಲಾಗಿಸ ಪಾರುಗಾಣಿಸಿ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ. ಎಲ್ಲರೊಳಗೆ ಒಂದಾಗಿದ್ದು ಎಲ್ಲರಿಂದ ನಾವು ಅಟ್ಯಾಚಿನ ಜೊತೆಯಲ್ಲಿ ಡಿಟ್ಯಾಚ್ ಇದ್ದರೆ ಆಗ ನಮ್ಮ ಅಪಾರ್ಟ್ಮೆಂಟಿನಲ್ಲಿ ಬದುಕಿರುವಷ್ಟು ದಿವಸ ಸೌಖ್ಯ. ಇದನ್ನು ಅರ್ಥ ಮಾಡಿಕೊಳ್ಳಿ. ಅತಿಯಾದ ವ್ಯಾಮೋಹ ಯಾವತ್ತೂ ಜೀವನಕ್ಕೆ ಆರೋಗ್ಯಕಾರಿ ಅಲ್ಲ. ನಮಸ್ಕಾರ.